ಗದಗ್ ನಗರದಲ್ಲಿ ವಿಜಯ ಸೌಹಾರ್ದ ಸಹಕಾರ ಬ್ಯಾಂಕ್ ಶಾಖೆಯನ್ನ ಮಾಜಿ ಸಚಿವರು ಆಗಿರುವ ಉದ್ಯಮಿ ಮುರುಗೇಶ್ ನಿರಾಣಿ ಅವರು ಉದ್ಘಾಟಿಸಿದ್ರು. ಕೇವಲ 15 ಲಕ್ಷ ರೂಪಾಯಿ ಷೇರು ಬಂಡವಾಳದಲ್ಲಿ ಆರಂಭಿಸಲಾದ ಬ್ಯಾಂಕ್ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದೆ ಎಂದು ವಿವರಿಸಿದ ಮುರುಗೇಶ್ ನಿರಾಣಿ ಅವರಿಂದಲೇ ಬ್ಯಾಂಕ್ ಸಾಧನೆ ಬಗ್ಗೆ ಕೇಳೋಣ ಬನ್ನಿ. ವಿಜಯ ಸೌಹಾರ್ದ ಸಹಕಾರಿ ಸಂಘದ 73ನೇ ಬ್ರಾಂಚ್ ಅನ್ನ ಇಲ್ಲಿ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹಿಂದಿನ ಉಸ್ತುವಾರಿಗಳು ಸಚಿವರಾಗಿ ಮತ್ತು ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡ್ತಿರುವಂತ ಹಿರಿಯರ ಸಿ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಮತ್ತೆ ಬರುವಂತ ಅಕ್ಟೋಬರ್ದಲ್ಲಿ ಸ್ಪರ್ಧೆ ಮಾಡ್ತಿರುವಂತ ನಮ್ಮ ಸಂಕನ್ ಸರ್ ಇಲ್ಲಿ ಉಪಸ್ಥಿತಿರುವಂತಹ ವರ್ಷಗಳ ಹಿಂದೆನೆ ಗದಗದಲ್ಲಿ ಈ ಬ್ಯಾಂಕಿನ ಬ್ರಾಂಚ್ ಅನ್ನ ಪ್ರಾರಂಭ ಮಾಡಬೇಕಾಗಿತ್ತು. ಅದು ಲೇಟ್ ಆಗಿದ್ರು ಸಹಿತ ಮತ್ತು ಈ ಬಿಲ್ಡಿಂಗ್ ದಲ್ಲಿ ಒಂದು ವಿಶಾಲವಾಗಿರುವಂತಹ ಬ್ರಾಂಚ್ ಅನ್ನ ಇಲ್ಲಿ ಪ್ರಾರಂಭ ಮಾಡಿರುವಂತದ್ದು ಇದು ನಡೆದು ಬಂದ ದಾರಿ. ಕಳೆದ 18 ವರ್ಷಗಳ ಹಿಂದೆ ಕೇವಲ 15 ಲಕ್ಷ ರೂಪಾಯಿಗಳ ಒಂದು ಷೇರು ಬಂಡವಾಳದಿಂದ ಪ್ರಾರಂಭವಾಗಿರುವಂತಹ ಈ ಬ್ಯಾಂಕ್ ಇವತ್ತು 3,500 ಕೋಟಿ ರೂಪಾಯಿಗಳ ಒಂದು ಡಿಪಾಸಿಟ್ನೊಂದಿಗೆ 65,000 ಕೋಟಿ ಇವತ್ತು ಹೋದ ವರ್ಷ ತಂದವರು. 65,000 ಕೋಟಿಯಲ್ಲಿ 99% ಗಿಂತಲೂ ಹೆಚ್ಚು ರಿಕವರಿ ಆಗಿದೆ. ಲೆಸ್ ದನ್ 1% NP, ಲೆಸ್ ದನ್ 1%. 60 ಕೋಟಿ ನೆಟ್ ಪ್ರಾಫಿಟ್ ದಲ್ಲಿ ನಮ್ಮದೇ ಆಗಿರುವಂತಹ 5 ಬ್ಯಾಂಕ್ಗಳು ಸ್ವಂತ ಬ್ಯಾಂಕಿನ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದೆ. ಈ ವರ್ಷ ಬಾಗಲಕೋಟೆ ಪಟ್ಟಣದಲ್ಲಿ ಅಂದಾಜು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಎಕರೆದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಎಲ್ಲ ಸುಸಜ್ಜಿತವಾಗಿರುವಂತ ಎಲ್ಲ ಗುಣಮಟ್ಟವನ್ನು ಹೊಂದಿರುವಂತ ಮುಂದಿನ 50 ವರ್ಷಗಳ ಕಾಲದಲ್ಲಿ ಇದೇ ಬಿಲ್ಡಿಂಗ್ ಒಂದು ಮಾಡೆಲ್ ಅನ್ನುವಂಥದ್ರ ಮಟ್ಟಿಗೆ ಇವತ್ತು ಬ್ಯಾಂಕ್ ಅನ್ನ ಕಟ್ತಾ ಇದ್ದೀವಿ. ಜೊತೆಗೆ ಒಟ್ಟಾರೆ ಇವತ್ತು ನಮ್ದು ಕರ್ನಾಟಕದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಅನ್ನ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಬಿಟ್ರೆ ಟಾಪ್ 3 ದಲ್ಲಿ ಕೆಲಸ ಮಾಡ್ತೇವೆ. ಇದಕ್ಕಿಂತ 40-50 ವರ್ಷ ಹಿಂದಿರುವಂತದ್ದು ನೆನಪಿಸೋಕೆ ಮುಂದಿದೆ. ಆದ್ರೆ 18 ವರ್ಷದ ಈ ಬ್ಯಾಂಕಿನ ಡೆವಲಪ್ಮೆಂಟ್ ಅನ್ನು ನೋಡಿದ್ರೆ ವಿಜಯ ಬ್ಯಾಂಕ್ನೇ ಮೊದಲನೇ ಸ್ಥಾನದಲ್ಲಿದೆ ಅಂತ ನಾವು ಹೆಮ್ಮೆ ಇದ್ದೇವೆ. ಒಟ್ಟು ನಿರಾಣಿ ಗ್ರೂಪ್ನಲ್ಲಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಮತ್ತಿತರರು ಉಪಸ್ಥಿತರಿದ್ದರು. ಜನಶ್ರೀ ಟೈಮ್ಸ್, ಗದಗ್.